Nothing. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ರಾಜಕೀಯ ವಲಯದಲ್ಲೇ ಭಾರೀ ಸಂಚಲನವನ್ನು ಮೂಡಿಸ್ತಕ್ಕಂಥ ಬಿಗ್ ಡೆವಲಪ್ಮೆಂಟ್ ಒಂದು ನಡೆದಿರೋದು ನೋಡಿ. ಸುವೇಂದು ಅಧಿಕಾರಿ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದಾಗೆ ಏನೆಲ್ಲ ಕ್ರಾಂತಿಕಾರಿ ಬದಲಾವಣೆಗಳು ಆಗ್ತಾ ಇದೆ, ಅವರ ನಿರ್ಧಾರಗಳು ಇಡೀ ದೇಶದ ಗಮನವನ್ನು ಸೆಳೀತಾ ಇದೆ ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆದರೆ ಇನ್ನೊಂದು ಕಡೆ TMC ಕಾರ್ಯಕರ್ತರ ಜೊತೆಗೆ ದೀದಿ ಸರ್ಕಾರ ದುರಾಡಳಿತ ನಡೆಸಿದ್ದನ್ನು ಇವತ್ತು ಎಲ್ಲೋ ಒಂದು ಕಡೆ ಜನರ ಆಕ್ರೋಶದ ಕಟ್ಟೆ ಹೊಡೆದು ಬಿಟ್ಟಿದೆ ಅನಿಸುತ್ತೆ. ಅದಕ್ಕೋಸ್ಕರವಾಗಿಯೇ ಅವರ ಕಾರ್ಯಕರ್ತರ ಮನೆಗೆ ಭೇಟಿ ನೀಡಲಿಕ್ಕೆ ಅಂತ ಹೋಗಿದ್ದಾಗ ಅಭಿಷೇಕ್ ಬ್ಯಾನರ್ಜಿ, ಇದೇ ಮಮತಾ ಬ್ಯಾನರ್ಜಿ ಅವರ ಸೋದರ ಅಳಿಯ, ಆತನ ಮೇಲೆ ಜನರು ಹೇಗೆ ಮುಗಿಬಿದ್ದು ಬಿಟ್ಟಿದ್ರು ಅಂತ ಚಪ್ಪಲಿ ಮೊಟ್ಟೆ ಕೋಲುಗಳನ್ನು ತೆಗೆದುಕೊಂಡು ಹೊಡಿಲಿಕ್ಕೆ ಮುಂದಾಗಿರೋದು. ಅದಕ್ಕೋಸ್ಕರವಾಗಿಯೇ ನಾನು ಆರಂಭದಲ್ಲಿ ಹೇಳಿದ್ದು ಈ ಘಟನೆ ಇಡೀ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ ಅಂತ. ಪಶ್ಚಿಮ ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ನೇತೃತ್ವದ ಸರ್ಕಾರ ರಾಷ್ಟ್ರೀಯ ಭದ್ರತೆಯ ವಿಷಯವಾಗಿ, ಜೊತೆಗೆ ರಾಷ್ಟ್ರೀಯತೆಯ ವಿಚಾರವಾಗಿ, ಹಿಂದೂ ಅಜೆಂಡಾದ ವಿಚಾರವಾಗಿ ಅಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥ ನಿರ್ಧಾರಗಳು ಇಡೀ ದೇಶದ ಗಮನವನ್ನು ಸೆಳೀತಾ ಇರೋದು. ಇತ್ತ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಸರ್ಕಾರ ಮಾಜಿ ಸಚಿವರಿಗೆ ಹಳೆ ಹಗರಣಗಳ ತನಿಖೆಯ ಮುಖಾಂತರವಾಗಿ ಬಿಸಿಯನ್ನು ಮುಟ್ಟಿಸ್ತಾ ಇರೋದು. ಇದೇ ಅಭಿಷೇಕ್ ಬ್ಯಾನರ್ಜಿ ಅವರು ಕಟ್ಟಿರ್ತಕ್ಕಂಥ ಕಟ್ಟಡಗಳು, ವೈಭವೋಪೇತ ಮನೆಗಳು ಎಲ್ಲದರ ಮೇಲೆ ಬುಲ್ಡೋಜರ್ ಹರಿಬಿಡಲಿಕ್ಕೂ ಕೂಡ ಒಂದು ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಮನೆ ಮೇಲೆ ನೋಟಿಸ್ಗಳನ್ನು ಕೂಡ ಅಂಟಿಸಿರೋದು. ಭಾರೀ ಸಂಕಷ್ಟದಲ್ಲಿ TMC ಕಾರ್ಯಕರ್ತರು ಇದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವರ ಸೋದರಿ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ತೀವ್ರ ಹಲ್ಲೆಯಾಗಿರ್ತಕ್ಕಂಥ ಘಟನೆ ನಡೆದಿರೋದು. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೋತ್ತರ ಹಿಂಸಾಚಾರ ನಡೆದಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಚುನಾವಣೆಯ ನಂತರ BJP ಗೆಲುವಿನ ನಂತರ ಭಾರೀ ಸ್ಥಳಗಳಲ್ಲಿ, ಅನೇಕ ಸ್ಥಳಗಳಲ್ಲಿ ಆ ಥರದ ಅನೇಕ ಹಿಂಸಾಚಾರ ಘಟನೆಗಳು ಕೂಡ ನಡೆದವು. ಅದರಲ್ಲಿ ಒಬ್ಬ ವ್ಯಕ್ತಿ, ಪೀಡಿತ ಕುಟುಂಬ, ತನ್ನ ಪ್ರಾಣವನ್ನು ಕಳೆದುಕೊಂಡಂಥ ಕುಟುಂಬವನ್ನು TMC ಕಾರ್ಯಕರ್ತನ ಕುಟುಂಬವನ್ನು ಮೀಟ್ ಮಾಡಲಿಕ್ಕೆ ಅಂತ ಅಭಿಷೇಕ್ ಬ್ಯಾನರ್ಜಿ ಅವರು ಹೋಗಿದ್ದರು. ಅಲ್ಲಿ ಸ್ಥಳೀಯ ಕಾರ್ಯಕರ್ತರು, BJP ಬೆಂಬಲಿತರು, ಜೊತೆಗೆ ಅಲ್ಲಿರ್ತಕ್ಕಂಥ ಲೋಕಲ್ ಸ್ಥಳೀಯ ನಿವಾಸಿಗಳು ಎಲ್ಲರೂ ಕೂಡ ಏಕಾಏಕಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ಮುಗಿಬಿದ್ದುಬಿಟ್ರು, ಹಲ್ಲೆಗೂ ಕೂಡ ಮುಂದಾಗಿಬಿಟ್ರು. ಕೊನೆಗೆ ಹೆಲ್ಮೆಟನ್ನು ಧರಿಸಿ ಮನೆ ಹೋಗುವಂಥ ಪರಿಸ್ಥಿತಿ ಬಂದಿದ್ದು. ಏನಾಯಿತು ಘಟನೆ ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ನೋಡಿ, ದಕ್ಷಿಣ 24 ಪರಗಣದ ಸೋನಾರ್ಪುರದಲ್ಲಿ ಈ ಘಟನೆ ನಡೆದಿರೋದು. ಚುನಾವಣೆಯಲ್ಲಿ ಸೋತ ನಂತರ ರಾಜಕೀಯ ಪ್ರತಿಸ್ಪರ್ಧಿಗಳು ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ತೃಣಮೂಲ ಕಾರ್ಯಕರ್ತರು ಆರೋಪ ಮಾಡ್ತಾಯಿದ್ರು. ಒಬ್ಬ ಲೀಡರ್, TMC ಕಾರ್ಯಕರ್ತ, ಆತ ಲೀಡರ್ ಅಂತಲೇ ಗುರುತಿಸ್ಕೊಂಡಿದ್ದ. ಅವ್ರ ಮನೆ ಹೋಗಿ ಭೇಟಿ ಕೊಡಲಿಕ್ಕೆ ಅಂತ ಇದೇ ಅಭಿಷೇಕ್ ಬ್ಯಾನರ್ಜಿ ಅವ್ರು ಹೋಗಿದ್ದರು. ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಹೋಗಿದ್ದಾರೆ ಅನ್ನೋ ಥರದ್ದು ಒಂದು ಆಕ್ರೋಶ ಸಹಜವಾಗಿ ಎಲ್ರಿಗೂ ಕೂಡ ಇತ್ತು. ಆದರೆ ಯಾವ ಮಟ್ಟಿಗಿನ ದೊಡ್ಡ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂದರೆ TMC ಸರ್ಕಾರದ್ದು, ಜೊತೆಗೆ ದರ್ಬಾರ್, ದೀದಿ ದರ್ಬಾರ್ ಮತ್ತು ದೀದಿ ದುರಾಡಳಿತ ಇದ್ದಾಗ ಇವೆಲ್ಲವನ್ನು ಕೂಡ ನೋಡ್ಕೊಂಡು ಸುಮ್ಮನೆ ಇದ್ದರು ಜನರು. ಅವ್ರ ಬಾಯನ್ನು ಮುಚ್ಚಿಸ್ಲಿಕ್ಕೆ ಭಾಳ ದೊಡ್ಡ ಮಾಫಿಯಾ ಇತ್ತು, ಗುಂಡಾಗಳಿದ್ದರು, ಸ್ಥಳೀಯ ಲೋಕಲ್ ನಿವಾಸಿಗಳ ಬಾಯಿ ಮುಚ್ಚಿಸ್ತಾ ಇದ್ದರು. ಆದರೆ ಆಕ್ರೋಶದ ಕಟ್ಟೆ ಸ್ಫೋಟಗೊಳ್ತಾ ಇದ್ದ ಹಾಗೆ ಇವತ್ತು ಅಲ್ಲಿ ಮಹಿಳಾ ಭದ್ರತೆ ವಿಷಯವಾಗಿರ್ಬೋದು, ಒಳನುಸುಳುವಿಕೆಯ ವಿಚಾರವಾಗಿರ್ಬೋದು, ಆಡಳಿತದ ಕೊರತೆ ಆಗಿರ್ಬೋದು, ದಶಕಗಳ ಕಾಲ 15 ವರ್ಷಗಳಿಂದ ಎಲ್ಲವನ್ನೂ ಕೂಡ ನುಂಗ್ಕೊಂಡು ಬಂದಿದ್ದಂಥ ಆಡಳಿತ ಸುಧಾರಣೆ ಇಲ್ಲ ಅಂತ ಹೇಳಿ ಗೊತ್ತಿದ್ದರೂ ಕೂಡ ಒಪ್ಕೊಂಡು ಬಾಯಿ ಮುಚ್ಕೊಂಡಿದ್ದಂಥ ಸ್ಥಳೀಯರು ಇವತ್ತು ಏಕಾಏಕಿಯಾಗಿ ಮಮತಾ ಬ್ಯಾನರ್ಜಿ ಅವರ ಅಳಿಯನ ಮೇಲೆ ಹರಿಹಾಯ್ದು ಬಿಟ್ಟರು. ಒಂದು ಕಡೆ ಇದು ವಿಕೋಪಕ್ಕೆ ಹೋಗ್ತಾ ಇದ್ದಾಗೆ ಶರ್ಟನ್ನು ಹಿಡ್ಕೊಂಡು ಹಲ್ಲೆ ಮಾಡಲಿಕ್ಕೆ ಮುಂದಾದರು. ಈಗ ಸದ್ಯದ ಪರಿಸ್ಥಿತಿ ಏನಿದೆ ಅಂದರೆ ಅಪೋಲೋ ಆಸ್ಪತ್ರೆಗೆ ಅಭಿಷೇಕ್ ಬ್ಯಾನರ್ಜಿ ಅವ್ರನ್ನ ಕರೆದುಕೊಂಡು ಹೋಗಲಾಗಿದೆ. ಅವ್ರ ಚಿಕ್ಕಮ್ಮ ಮತ್ತು ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಕೂಡ ಆಸ್ಪತ್ರೆ ಹೋಗಿ ನೋಡಲಿಕ್ಕೆ ಅಂತ ಧಾವಿಸ್ಬಿಟ್ಟಿದ್ದಾರೆ. ನಿಮಗೆ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು ಅವರ ಬೆಂಗಾವಲು ವಾಹನದ ಜೊತೆಗೆ ಅವರ ಕಾರ್ಯಕರ್ತನ ಕುಟುಂಬವನ್ನು ಮೀಟ್ ಮಾಡಲಿಕ್ಕೆ ಅಂತ ಬಂದಿದ್ದರು. ಅಲ್ಲಿನ ಸ್ಥಳೀಯ ಮಹಿಳೆಯರು ಕಳ್ಳ ಅಂತ ಹೇಳಿ ಕೂಗು ತಳ್ಳಾಡಿಬಿಟ್ರು. ಒಂದು ಕಡೆ ಸ್ಥಳೀಯ ನಿವಾಸಿಗಳು ಮತ್ತು ಆಕ್ರೋಶದ ಪ್ರತಿಭಟನಾಕಾರರು, ಅಲ್ಲಿನ ಪೊಲೀಸ್ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಅನಾಮಧೇಯ ವ್ಯಕ್ತಿಗಳ ಗುಂಪು ಏಕಾಏಕಿಯಾಗಿ TMC ಸಂಸದರ ಮೇಲೆ ಕಲ್ಲುಗಳನ್ನು ತೂರಾಡಲಿಕ್ಕೆ ಬಂತು, ಶೂಗಳಿಂದ ಹೊಡಿಲಿಕ್ಕೆ ಬಂತು, ಮೊಟ್ಟೆಗಳನ್ನು ಎಸೆದ್ರು. ಕೆಲವೊಬ್ಬರು ಅವ್ರ ಮೇಲೆ ಕೈ ಮಾಡಿ ಹೊಡಿಲಿಕ್ಕೂ ಕೂಡ ಮುಂದಾಗ್ಬಿಟ್ರು. ಭಾಳ ಜನ ಒದ್ರು. ಇದು ವಿಕೋಪಕ್ಕೆ ಹೋಗಿಬಿಟ್ಟಿತ್ತು. ಯಾರು ಕೂಡ ನಿರೀಕ್ಷೆ ಕೂಡ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಅಲ್ಲಿ ನೆರೆದಿದ್ದಂಥ ಸ್ಥಳೀಯ ಮಹಿಳೆಯರ ಗುಂಪು ಅಭಿಷೇಕ್ ಬ್ಯಾನರ್ಜಿ ಅವ್ರನ್ನ ಮುತ್ತಿಗೆ ಹಾಕಿ ಮುಖಕ್ಕೆ ಟಚ್ ಆಗೋವಾಗ ಹೊಡೆದ್ಬಿಟ್ರು. ಬಿಡಿ, ಕಳ್ಳ ಅಂತೇಳಿ ಜೋರಾಗಿ ಘೋಷಣೆಗಳನ್ನು ಕೂಗ್ತಾಯಿದ್ರು. ಒಟ್ಟಾರೆಯಾಗಿ ನೀವು ಅದು ಹೇಗಿತ್ತು ಅಂದರೆ ಅದನ್ನು ನಿರೀಕ್ಷೆ ಕೂಡ ಇದೇ ಅಭಿಷೇಕ್ ಬ್ಯಾನರ್ಜಿ ಕೂಡ ಮಾಡಿರ್ಲಿಕ್ಕೆ ಸಾಧ್ಯವಿಲ್ಲನೋ. ಅದು ಯಾವಾಗ ವಿಕೋಪಕ್ಕೆ ಹೋಯ್ತೋ ಅದಾದ ಮೇಲೆ ಅಲ್ಲಿ
ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಬಂದು ಅಭಿಷೇಕ್ ಬ್ಯಾನರ್ಜಿ ಅವ್ರಿಗೆ ಹೆಲ್ಮೆಟನ್ನು ಹಾಕಿಸಿ ಒಂದು ಮಾನವ ಸರಪಳಿಯನ್ನೇ ನಿರ್ಮಾಣ ಮಾಡಿ ಅದಾದಮೇಲೆ ಕರೆದುಕೊಂಡು ವಾಹನದಲ್ಲಿ ಕೂರಿಸಿ ಹಾಸ್ಪಿಟ್ಲಿಗೆ ಕಳಿಸಿದ್ದು. ನಿಮಗೆ ಅಲ್ಲಿ ಲೋಕಲ್ ನಿವಾಸಿಗಳ ಆಕ್ರೋಶ ಹೇಗಿತ್ತು ಅನ್ನೋದನ್ನ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೇನೆ. ನೋಡಿ, ಇದೇ ಬ್ಯಾನರ್ಜಿಯವರು ಒಬ್ಬ ಕಾರ್ಯಕರ್ತನ ಮನೆಗೆ ಭೇಟಿ ಕೊಟ್ಟಾಗ ಅವ್ರ ಮನೆ ಹೊರಗೆ ನಿಂತ್ಕೊಂಡು ಮಹಿಳೆಯರು ಜಮಾಯಿಸಿ ಪೊರಕೆ ಕಡ್ಡಿಗಳನ್ನು ಹಿಡ್ಕೊಂಡಿದ್ರು, ಬಿದಿರಿನ ಕೋಲುಗಳನ್ನು ಹಿಡಿದುಕೊಂಡಿದ್ದರು. ನಿಜಕ್ಕೂ ಒಂದು ಕಡೆ ಭದ್ರತೆ ಲೋಪದೋಷ ಆಗಿರೋದು ಅಥವಾ ನನಗೆ ಸೆಕ್ಯೂರಿಟಿ ಬೇಕು ಅಂತ ಆರಂಭದಲ್ಲಿ ಅವ್ರು ಕೇಳಿದ್ರಾ ಇಲ್ವಾ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಪೊಲೀಸ್ನವರು ಕೂಡ ಕೈ ಚೆಲ್ಲಿಬಿಟ್ಟಿದ್ರಾ ಅನ್ನೋದು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ನೋಡಿ, ಒಬ್ಬ ಮಹಿಳೆಯಂತರೂ ಭ್ರಷ್ಟಾಚಾರದಿಂದ ಎಲ್ಲ ನಾಶವಾಗಿಬಿಟ್ಟಿದೆ, ರಸ್ತೆಗಳ ಸ್ಥಿತಿಯನ್ನು ನೋಡಪ್ಪ, ನೀರಿನ ಸಮಸ್ಯೆಯಿಂದಾಗಿ ನಾವು ಬಳಲ್ತಾ ಇದ್ದೀವಿ ಅಂತ ಹೇಳಿ ಒಬ್ಬರು ಹೇಳ್ತಾ ಇದ್ದರೆ, 15 ವರ್ಷಗಳಲ್ಲಿ ಒಂದು ರೋಡ್ ಆಗಿಲ್ಲ, ನಮಗೆ ಕುಡಿಯೋ ನೀರಿಲ್ಲ, ನಮ್ಮ ಹೆತ್ತವರು ವಯಸ್ಸಾಗಿದ್ದಾರೆ, ನನ್ನ ಮಗ ಅಂಗವಿಕಲನಾಗಿದ್ದಾನೆ, ನಮ್ಮನ್ನು ಯಾರೂ ನೋಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ. ಇನ್ನೊಬ್ಬ ಇದೇ ಮಮತಾ ಬ್ಯಾನರ್ಜಿ ಮತ್ತು ಇದೇ ಅಭಿಷೇಕ್ ಬ್ಯಾನರ್ಜಿ ಅವರು ಮಾಡ್ಕೊಂಡಿರ್ತಕ್ಕಂಥ ಸಂಪತ್ತನ್ನು ಪ್ರಶ್ನೆ ಮಾಡ್ತಾಯಿದ್ದ. 17 ಮನೆಗಳನ್ನು, ವೈಭವೋಪೇತ ಮನೆಗಳನ್ನು ಮಾಡ್ಕೊಂಡಿದೆಯಲ್ಲಪ್ಪ, ನಾನು ಬಡವ ಇದ್ದೀನಿ, ಜೀವನೋಪಾಯಕ್ಕೋಸ್ಕರ ನಾನು ರೈಲುಗಳಲ್ಲಿ ಹಾಡು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರದಲ್ಲಿ ಏನು ಮಾಡಿದ್ರಿ? ಹೊಸ ಸರ್ಕಾರ ಬಂದಿದೆ, ನನಗೆ ಭರವಸೆ ಇದೆ, ನನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತೆ ಅನ್ನೋ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಿದ್ದು. ಯಾವಾಗ ಅಭಿಷೇಕ್ ಬ್ಯಾನರ್ಜಿ ಅವರು ಹೊರಗೆ ಬರ್ತಾಯಿದ್ರು, ಕಳ್ಳ ಅಂತೇಳಿ ಎಲ್ಲರೂ ಕೂಡ ಮುಗಿಬಿದ್ದುಬಿಟ್ರು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ಮೊಟ್ಟೆ ಏಟು. ನಿಮಗೆ ಫೋಟೋಗಳನ್ನು ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ನಿಮಗೆ ಸೋನಾರ್ಪುರ್ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಬಂದರೂ ಕೂಡ ಅಲ್ಲಿನ ಜನ ಪರಿಸ್ಥಿತಿ ಕಂಪ್ಲೀಟ್ ಹದಗೆಟ್ಟುಬಿಟ್ಟಿತ್ತು, ಕಂಟ್ರೋಲ್ಡ್ಗೆ ಬರ್ತಾ ಇರಲಿಲ್ಲ. ಸಶಸ್ತ್ರ ಕೇಂದ್ರ ಪಡೆಗಳು ಬಂದವು, ಅವ್ರನ್ನ ಹೇಗಾದರೂ ಮಾಡಿ ಸುವ್ಯವಸ್ಥಿತಿಯಿಂದ ಸುರಕ್ಷತೆಯಿಂದ ಅವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಘೋಷಣೆಗಳಂತೂ ನಿರಂತರವಾಗಿ ಜನರು ಕೂಗ್ತಾನೇ ಇದ್ದರು. ಇನ್ನೊಂದು ಕಡೆ ಈಗ TMC ಸರ್ಕಾರ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಆ್ಯಸ್ ಇಟ್ ಈಸ್ ಒಂದು ಕಡೆ ಇದು ನೇರ ಕೈವಾಡ, ಇದು BJPಯದ್ದು ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಈ ಒಂದು ಘಟನೆ ಇಡೀ ರಾಜಕೀಯದಲ್ಲಿ ಭಾರೀ ಗಲಭೆನ ಎಬ್ಬಿಸಿದ ಕಾರಣವಾಗಿ, ಕೋಲಾಹಲವನ್ನು ಎಬ್ಬಿಸಿದ ಕಾರಣವಾಗಿ ಅನೇಕ ಹಿರಿಯ ರಾಜಕಾರಣಿಗಳು ಬೆಂಬಲಕ್ಕೆ ನಿಂತ್ಕೊಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿಯವ್ರ ಪರವಾಗಿ. ಅದರಲ್ಲಿ ಮುಂಚೂಣಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದಾರೆ. ರಾಜ್ಯದಲ್ಲಿ ಚುನಾವಣೋತ್ತರ ಹಿಂಸಾಚಾರದಿಂದ ಸಂಕಷ್ಟದಲ್ಲಿದ್ದಂಥ ಕುಟುಂಬ, ಪ್ರಾಣ ಕಳೆದುಕೊಂಡಿದ್ದಂಥ ಒಬ್ಬ ಕಾರ್ಯಕರ್ತನ ಕುಟುಂಬಕ್ಕೆ ಭೇಟಿ ಕೊಟ್ಟಿರೋದು. ಆದರೆ ಈ ಥರದ ಘಟನೆ ಭಾಳ ಆಘಾತಕಾರಿಯಾದಂಥ ದಾಳಿ ಇದು. ದೇಶದ ಪ್ರತಿಯೊಬ್ಬ ಹಿರಿಯ ನಾಯಕನೂ ಕೂಡ ಉದ್ದೇಶಪೂರ್ವಕವಾಗಿ ಸಾಕಷ್ಟು ಪೊಲೀಸ್ ರಕ್ಷಣೆ ಇಲ್ಲದೆ ಇರೋದು BJPಯ ಸೇಡಿನ ರಾಜಕಾರಣ, ಕಿರುಕುಳದ ರಾಜಕಾರಣವನ್ನು ತೋರಿಸ್ತಾ ಇದೆ. ಹಾಗಾಗಿ ಎಲ್ಲ ವಿರೋಧ ಪಕ್ಷದ ನಾಯಕರು ಭದ್ರತೆಯನ್ನು ಖಚಿತಪಡಿಸ್ಕೊಳ್ಳಿ, ನಾವೆಲ್ಲರೂ ಕೂಡ ಭದ್ರತೆ ಬೇಕು ನಮಗೆ, ಇದನ್ನು ನಾನು ಸಮರ್ಥಿಸ್ಕೊಳ್ಳೋದಿಲ್ಲ, ನಾನು ವೆಲ್ಕಮ್ ಮಾಡೋದಿಲ್ಲ ಅಂತ. ಇನ್ನೊಂದು ಕಡೆ TMC ಸರ್ಕಾರ ಏನು ಹೇಳ್ತಾ ಇದೆ, ಪೊಲೀಸ್ನವ್ರು ಎಲ್ಲಿ ಹೋಗಿದ್ರು ಇವೆಲ್ಲವನ್ನು ಕೂಡ ನೋಡಿಕೊಂಡು. 2ನೇ ಅತಿ ದೊಡ್ಡ ವಿರೋಧ ಪಕ್ಷದ ಲೋಕಸಭಾ ನಾಯಕ ಆತ, ಚುನಾವಣೋತ್ತರ ಹಿಂಸಾಚಾರದಲ್ಲಿ BJPಯಿಂದ ಹತ್ಯೆಗೀಡಾದಂಥ ವ್ಯಕ್ತಿಯ ಕುಟುಂಬವನ್ನು ಭೇಟಿ ಮಾಡಲಿಕ್ಕೆ ಅಂತ ಹೋದಂಥವನು ಅಂತೇಳಿ ಆತ ಹೇಳ್ತಾ ಇರೋದು. ಇನ್ನು ಸ್ಥಳೀಯರು ಕೆಲವೊಬ್ಬರು ಹೇಳ್ತಾ ಇದ್ದರು, ಈತ ಬಂದಿದ್ದಾನಲ್ಲ ನೋಡಲಿಕ್ಕೆ, ಅವನೂ ದೊಡ್ಡ ಕಳ್ಳನ ಕುಟುಂಬ, ಅವನು ದೊಡ್ಡ ಕಳ್ಳ, ಇವನು ದೊಡ್ಡ ಕಳ್ಳ ಇನ್ನೊಬ್ಬ ಕಳ್ಳನನ್ನು ನೋಡ್ಲಿಕ್ಕೆ ಬಂದಿದ್ದಾನೆ ಅಂತ ಅಲ್ಲಿ ಲೋಕಲ್ನವರು ಮಹಿಳೆಯರ ಆಕ್ರೋಶವನ್ನು ಹೊರಹಾಕ್ತಾ ಇರೋದು. ಇನ್ನೊಂದು ಕಡೆ BJP ಇದರಲ್ಲಿ ನೇರವಾಗಿ ನಾವು ಭಾಗಿಯಾಗಿಲ್ಲ. ನಿಮಗೆಲ್ರಿಗೂ ಕೂಡ ನಾನು ಈ ಘಟನೆಯನ್ನು ಖಂಡಿಸ್ತೀನಿ. ಸ್ಪೆಷಲಿ ನಾನು ಹೇಳ್ತಾ ಇರೋದೇನು ಅಂದರೆ, ಇದೇ TMC ಸರ್ಕಾರ ಮೊದಲು ಆಡಳಿತಾರೂಢ ಸರ್ಕಾರವಾಗಿದ್ದಾಗ ಏನೆಲ್ಲ ಮಾಡಿದೆ, BJP ಪಕ್ಷದ ಕಾರ್ಯಕರ್ತರು ಇರ್ಬೋದು, ಸ್ಥಳೀಯರಿಗೂ ಇರ್ಬೋದು, ಏನೆಲ್ಲ ಮಾಡಿದೆ ಅನ್ನೋದನ್ನು ನಾನು ಬಾಯ್ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ಅದು ಸ್ಥಳೀಯರ ಕೋಪ ಇರ್ಬೋದು, ಅವರ ಆಕ್ರೋಶ ಇರ್ಬೋದು, ಅದನ್ನು ಹಾಗೆ ಹೊರ ಹಾಕ್ತಾ ಇದ್ದಾರೆ. ಸ್ವಲ್ಪ ನಾವು ಸಂಯಮದಿಂದ ಕಾಪಾಡಿಕೊಳ್ಬೇಕಾಗಿತ್ತು ಅಲ್ಲಿನ ಶಿಸ್ತನ್ನು. ಪೊಲೀಸ್ನವ್ರಿಗೂ ಕೂಡ ಅಲ್ಲಿನ ಭದ್ರತೆಯನ್ನು ಕಲ್ಪಿಸೋದಕ್ಕೂ ಕೂಡ ನಾವು ಹೇಳಿದ್ದೀವಿ ಅಂತ BJPಯವರು ಒಂದು ಕಡೆ ಅದನ್ನು ಸಮರ್ಥಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಅಲ್ಲಿನ ಪ್ರತಿಭಟನಾಕಾರರು, ನೀವು ಇಲ್ಲಿಗೆ ಯಾಕ್ರಿ ಬಂದಿದ್ದೀರಿ ಸ್ವಾಮಿ, ನಿರ್ಭಯ ಕೇಸ್ ಆದಾಗ ಎಲ್ಲಿ ಹೋಗಿದ್ರಿ, ಆರ್ಜಿಕರ್ ಕಾಲೇಜಿನ ಘಟನೆ ಆದಾಗ, ವೈದ್ಯಕೀಯ ಕಾಲೇಜಿನ ಘಟನೆ ಆದಾಗ ಎಲ್ಲಿ ಹೋಗಿದ್ರಿ, ಇವತ್ತು ಬಂದಿದೆಯಲ್ಲಪ್ಪ ನೀನು ಅಂತ ಹೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾಯಿದ್ರು. ನೋಡಿ, ಇದು ಒಂದು ಹಂತಕ್ಕೆ ಇದು ಯಾವ ಮಟ್ಟಿಗೆ ಹೋಗಿತ್ತು ಅಂದರೆ, ಮಾರಕಾಸ್ತ್ರಗಳನ್ನು ಕೂಡ ಹಿಡ್ಕೊಂಡು ಬಂದಿದ್ದರಿಂದ ಅವ್ರ ಶರ್ಟ್ ಹರಿತು ಗಲಾಟೆಯಲ್ಲಿ, ಅವ್ರ ಹೆಲ್ಮೆಟ್ ಹಾಕ್ಕೊಂಡಿದ್ರು ಕೂಡ ಇಡೀ ಶರ್ಟನ್ನು ಹರಿದು ದಬ್ಬಲಾಯಿತು. ನಿಜಕ್ಕೂ ಇದು ಒಂದು ಕಡೆ ನಾವು ಇದನ್ನು ಅಕ್ಸೆಪ್ಟ್ ಮಾಡಬಾರ್ದು ಅಥವಾ ಎನ್ಕರೇಜ್ ಮಾಡಬಾರ್ದು, ಸೆಲೆಬ್ರೇಟ್ ಕೂಡ ಮಾಡಬಾರ್ದು. ನಮ್ಮ ದೇಶದಲ್ಲಿ ಈ ರೀತಿಯಾಗಿ ಅದು ಅಲ್ಲ ನಡೆಸ್ಕೊಳ್ಳೋ ರೀತಿ. ಬಟ್ ಆದರೆ ಜನರ ಆಕ್ರೋಶ ಬುಗಿಲಿದ್ದಾಗ ಯಾರೇನು ಮಾಡೋದಕ್ಕಾಗೋದಿಲ್ಲ. ಸ್ಪೆಷಲಿ ನಾವು ಗಡಿ ಭದ್ರತೆ ವಿಚಾರವಾಗಿರ್ಬೋದು,
ಇದೇ ಮಮತಾ ಬ್ಯಾನರ್ಜಿಯವರ ವಿಚಾರದಲ್ಲಿ ಅಕ್ರಮ ನುಸುಳುಕೋರು ಇವತ್ತೆಲ್ಲರೂ ಕೂಡ ಗಡಿಯಲ್ಲೂ ನಿಂತ್ಕೊಂಡು ನಮ್ಮನ್ನು ಬಿಡ್ರಪ್ಪ, ನಾವು ಕಾಳು ತಪ್ಪಿಸ್ಕೊಂಡು ಬಂದಿದ್ವಿ, ನಮಗೆ 20,000 30,000 ದುಡ್ಡು ಕೊಟ್ಟು ಬಂದ್ವಿ, ನಾವು ದಲ್ಲಾಳಿಗಳ ಜೊತೆ TMC ಮಾಫಿಯಾ, ದೊಡ್ಡ ಮಾಫಿಯಾನೇ ನಮ್ಮಲ್ಲಿ ಕರ್ಕೊಂಡಿದ್ದು ಅಂತ ಹೇಳಿ ಎಲ್ಲವನ್ನೂ ಕೂಡ ಒಪ್ಕೊಂಡಿದೆ. ಈ ಆಕ್ರೋಶ ಇದೆಯಲ್ಲ ಅದು ಇವತ್ತು ಹೊರಗೆ ಬರ್ತಾ ಇದೆ ಅಂತ ನಾನು ಅಂದುಕೊಳ್ತೀನಿ. ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.